ತುಂಬ ಜನ ಗೂಗಲ್ ಕ್ರೋಮಲ್ಲಿ ಕೆಲವು ವೆಬ್ಸೈಟ್ಸ್ಗಳು ತೆಗಿತಾ ಇರ್ತೀರಾ. ಅಲ್ಲಿ ತೆಗೆದಾಗ ಮೇಲ್ಗಡೆ ಮೆಸೇಜ್ಗಳು ಬರ್ತಾ ಇರ್ತವೆ, ಕೆಲವು ಯಾವ್ಯಾವುದೋ ವೆಬ್ಸೈಟ್ದು ಏನೋ ಆ್ಯಡ್ಸ್ಗಳೆಲ್ಲ ಬರ್ತಾ ಇರ್ತವೆ. ಸೊ ನೀವು ಮಿಸ್ ಆಗೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಒಂದು ಡೇಟಾ ಎಲ್ಲವೂ ಕೂಡ ಲೀಕ್ ಆಗಿಬಿಡುತ್ತೆ ಗೈಸ್, ಆಯಿತಾ. ಯಾವುದೋ ವೆಬ್ಸೈಟ್ಸಲ್ಲಿ ನಿಮ್ಮ ಡೇಟಾ ಕಲೆಕ್ಟ್ ಮಾಡ್ಕೊಬಿಡ್ತಾರೆ. ಅದರಿಂದ ನಿಮ್ಗೆ ತುಂಬ ಸಮಸ್ಯೆಗಳಾಗುತ್ತೆ. ನಿಮ್ಮ ಫೋನನ್ನು ಹ್ಯಾಕ್ ಮಾಡ್ಬೋದು, ಅಥವಾ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಏನೇನು ವಿಸಿಟ್ ಮಾಡ್ತಾ ಇದ್ದೀರಾ ವೆಬ್ಸೈಟಲ್ಲಿ, ಅದೆಲ್ಲವೂ ಕೂಡ ಅವ್ರು ಟ್ರ್ಯಾಕ್ ಮಾಡ್ತಾರೆ. ಇದರಿಂದ ನಿಮಗೆ ತುಂಬ ಸಮಸ್ಯೆ ಆಗುತ್ತೆ. ಆಮೇಲೆ ವೆಬ್ಸೈಟ್ಸ್ಗಳು ವಿಸಿಟ್ ಮಾಡಿದಾಗ ಅದು ಬೇಜಾರು ಕೂಡ ಆಗುತ್ತೆ, ಅವೆಲ್ಲ ಬರ್ತಾ ಇರ್ತವೆ. ಅದರಿಂದ ತುಂಬ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನೀವು ಇವಾಗ ನಾನು ಹೇಳೋ ಸೆಟ್ಟಿಂಗ್ನ ಆಫ್ ಮಾಡ್ಕೊಬಿಡಿ, ಆಯಿತಾ. ಅದನ್ನು ಆಫ್ ಮಾಡಿಕೊಂಡ್ರೆ ನಿಮ್ಗೆ ಆ ಥರದ್ದು ಪಾಪಪ್ ಮೆಸೇಜಸ್ಗಳು ಬರೋದೇ ಇಲ್ಲ. ನಿಮ್ಮ ಡೇಟಾನೂ ಕೂಡ ಸೇಫ್ ಆಗಿರುತ್ತೆ, ಯಾರೂ ಕೂಡ ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಓಕೆ, ಅದೇನು ಸೆಟ್ಟಿಂಗು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನಾನು ಒಂದು ಸೆಟ್ಟಿಂಗ್ನ ತೋರಿಸ್ತೀನಿ ಎಲ್ಲಿ ಆಫ್ ಮಾಡಬೇಕು ಅಂತ. ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಸೊ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ಆ ಒಂದು ಗೂಗಲ್ ಕ್ರೋಮ್ ಆ್ಯಪನ್ನು ನೀವು ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ ರೈಟ್ ಸೈಡಲ್ಲಿ. ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಈ ಥರದೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ನೀವು ಇಲ್ಲಿ ಹಂಗೆ ನಿಧಾನಕ್ಕೆ ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಸೈಟ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ. ಸೊ ಈ ಒಂದು ಸೈಟ್ ಸೆಟ್ಟಿಂಗ್ಸ್ ಮೇಲೆ ನೀವು ಇವಾಗ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ. ನೀವು ಇಲ್ಲಿ ಹಂಗೆ ಕೆಳಗಡೆಗೆ ಬರಬೇಕು. ಓಕೆ, ಸೊ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಕಂಟೆಂಟ್ ಅಂತ ಇರುತ್ತೆ. ಹಂಗೆ ಅಲ್ಲಿ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಕೆಳಗಡೆ ಒಂದು ಪಾಪಪ್ಸ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇದು ಅಲೌಡ್ ಅಂತ ತೋರಿಸ್ತಾ ಇದೆ. ಇದು ಅಲೌಡ್ ಆಗಿದ್ರೇ ಸಮಸ್ಯೆ ಆಗೋದು ನಮಗೆ. ಇದು ಅಲೌ ಆಗಿದ್ದರೆ ನಿಮ್ಗೆ ವೆಬ್ಸೈಟ್ಸ್ಗೆಲ್ಲ ವಿಸಿಟ್ ಮಾಡಿದಾಗ ಅಲ್ಲಿ ಪಾಪಪ್ ಮೆಸೇಜಸ್ಗಳೆಲ್ಲ ತೋರಿಸುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಈ ಪಾಪಪ್ ಅನ್ನುವಂಥ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಪಾಪಪ್ಸ್ ಆ್ಯಂಡ್ ರೀಡೈರೆಕ್ಟ್ಸ್ ಆನ್ ಆಗಿರುತ್ತೆ, ಅಲೌಡ್ ಅಂತಿರುತ್ತೆ. ಸೊ ನೀವು ಇಲ್ಲಿ ಇದೇನು ಮಾಡಬೇಕು, ಜಸ್ಟ್ ಆಫ್ ಮಾಡಬೇಕು. ನೋಡಿ, ಈ ಥರ ನೀವು ಆಫ್ ಮಾಡಿದಾಗ ಇಲ್ಲಿ ನಿಮಗೆ ಬ್ಲಾಕ್ ಸೈಟ್ಸ್ ಫ್ರಮ್ ಶೋಯಿಂಗ್ ಪಾಪಪ್ಸ್ ಆ್ಯಂಡ್ ರಿಡೈರೆಕ್ಟ್ಸ್, ಇದು ಬ್ರ್ಯಾಕೆಟಲ್ಲಿ ರೆಕಮೆಂಡೆಡ್ ಅಂತ ಇದೆ. ಅಂದರೆ ಕ್ರೋಮ್ ಅವರು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಗೂಗಲ್ ಅವರು ಏನಂತ, ಇದನ್ನು ನೀವು ಆಫ್ ಮಾಡಿಕೊಡಿ ಅಂತ. ಇದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಥರದ್ದು ಪಾಪಪ್ ಮೆಸೇಜ್ ಬರೋಲ್ಲ. ನೀವು ಮಿಸ್ಸಾಗಿ ಕ್ಲಿಕ್ ಮಾಡೋ ಚಾನ್ಸಸ್ಸು ಇರೋಲ್ಲ. ಅದು ಬರದೇ ಇದ್ಮೇಲೆ ಹೆಂಗೆ ಕ್ಲಿಕ್ ಮಾಡ್ತೀರಾ ನೀವು, ಏನೂ ಸಮಸ್ಯೆ ಆಗೋದಿಲ್ಲ. ನಿಮ್ಮ ವೆಬ್ಸೈಟ್ಸ್ಗಳ ಡೇಟಾ ಎಲ್ಲ ಲೀಕ್ ಆಗೋದಿಲ್ಲ. ಅದಕ್ಕೋಸ್ಕರ ಕ್ರೋಮ್ ಅವರು ಇದನ್ನು ರೆಕಮೆಂಡ್ ಮಾಡ್ತಾವ್ರೆ. ತುಂಬ ಜನ ಇದನ್ನು ಆಫೇ ಮಾಡ್ಕೊಂಡಿರಲ್ಲ, ಆನಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಆ ಥರದ್ದು ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಇವಾಗಲೇ ಹೋಗಿ ನಿಮ್ಮ ಕ್ರೋಮಲ್ಲಿ ಇದನ್ನು ಈ ಸೆಟ್ಟಿಂಗ್ ಮಾಡಿಕೊಡಿ. ಇದರಿಂದ ನಿಮ್ಮ ಒಂದು ಡೇಟಾ ತುಂಬ ಸೇಫ್ ಆಗಿರುತ್ತೆ. ಓಕೆ, ವಿಡಿಯೋ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ವೀಡಿಯೋಸ್ಗಳು ಇದ್ರ ಬಗ್ಗೆ ಎಲ್ಲ ತುಂಬ ವಿಡಿಯೋ ಮಾಡಿದ್ದೀನಿ, ಕ್ರೋಮ್ ಬಗ್ಗೆ ಸೀಕ್ರೆಟ್ ಆಗಿರುವಂಥ ಟಿಪ್ಸ್ ಟ್ರಿಕ್ಸ್ ಎಲ್ಲ. ಸೊ ಅಕೌಂಟಲ್ಲಿದೆ, ಚೆಕ್ಔಟ್ ಮಾಡಿ. ಇದೇ ಥರ ವೀಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.